ಬೆಂಗಳೂರನ್ನ ವಿದೇಶಗಳು ಕೂಡ ನಾಚುವಂತ ನಗರವನ್ನಾಗಿ ಮಾಡ್ತೇವೆ ಅಂತ ಸರ್ಕಾರಗಳು ಹೇಳ್ಕೊಂಡು ಬಂದಿರೋದನ್ನ ಕಳೆದ ಅನೇಕ ವರ್ಷಗಳಿಂದ ನೋಡಿದ್ದೇವೆ. ಆದರೆ ಕೇವಲ ಒಂದು ಮಳೆಗೆ ಬೆಂಗಳೂರಿನ ಮೂಲ ಭಾಗ ಅಂದರೆ KR ಮಾರ್ಕೆಟ್ ಯಾವ ರೀತಿ ಆಗಿದೆ ಅಂತ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಿನ್ನೆ ಸುರಿದಂಥ ಧಾರಾಕಾರ ಮಳೆ ಎಲ್ಲ ಬದಲಾಗಿ ಸಾಧಾರಣ ಮಳೆಗೆ KR ಮಾರ್ಕೆಟ್ ಈ ಸದ್ಯದ ಮಟ್ಟಿಗೆ ಅಕ್ಷರಶಃ ಸ್ವಿಮ್ಮಿಂಗ್ ಪೂಲ್ನಂತೆ ಆಗಿರುವಂಥದ್ದು. ಮೊದಲನೇದಾಗಿ ಈ ಒಂದು ಜನನಿಬಿಡ ಪ್ರದೇಶ ಯಾವಾಗ ನೋಡಿದರೂ ಕೂಡ ಜನರೇ ತುಂಬಿರುವಂಥ ಈ ಪ್ರದೇಶದಲ್ಲಿ ಮೂಲಭೂತ ವ್ಯವಸ್ಥೆ ಅಂದರೆ ಮೊದಲನೇದಾಗಿ ರಸ್ತೆ ಸರಿ ಇಲ್ಲ. ಆ ಗುಂಡಿ ಭರಿತ ರಸ್ತೆಯಲ್ಲೇ ನೀರು ತುಂಬಿಕೊಂಡಿದೆ. ಆ ವಾಹನಗಳು ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಅದರ ಜೊತೆಗೆ ಮಳೆಯಿಂದಾಗಿರೇ ಒಂದಿಷ್ಟು ಹೂವು, ಹಣ್ಣು, ಸೊಪ್ಪು, ತರಕಾರಿ ಎಲ್ಲವನ್ನ ಕೂಡ ಈಗ ನಾಶವಾಗಿರುವಂಥದ್ದನ್ನು ರಸ್ತೆಯಲ್ಲೇ ಬೀಸಾಡಿ ಹೋಗಲಾಗಿರುವಂಥದ್ದು. ಇವುಗಳು ಸ್ಲಿಪ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಗುಂಡಿಯಲ್ಲಿ ನೀರು ತುಂಬಿಕೊಂಡಿದೆ, ರಸ್ತೆಯಲ್ಲಿದೆ ಅಂತ ಕಾಣ್ತಿಲ್ಲ. ಈ ಕಾರಣದಿಂದ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಮತ್ತೊಂದು ಕಡೆಗೆ ವಾಹನ ಸವಾರರಿಗೂ ಕೂಡ, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬೀಳುವಂಥ ಪ್ರಮೇಯ ಹೆಚ್ಚಾಗಿರುವಂಥದ್ದು. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಕನಿಷ್ಠವಾದ ಒಂದು ಸೌಲಭ್ಯ ಅಂದರೆ ಇಲ್ಲಿ ನೀರು ಇಂಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ, ಒಂದು ಬೇಸಿಕ್ ಡಸ್ಟ್ಬಿನ್ ಇಲ್ಲ. ಇಷ್ಟೆಲ್ಲ ಗಲೀಜಾಗಿದ್ರು ಕೂಡ ಇಲ್ಲಿಯವರೆಗೂ ಒಬ್ಬರು ಬಂದು ಕ್ಲೀನ್ ಮಾಡದೇ ಇರುವಂಥದ್ದು. ಸಮಯ ಈಗಾಗಲೇ 9 ಗಂಟೆ ದಾಟಿದ್ರೂ ಕೂಡ ಈ ಒಂದು ರಸ್ತೆಯ ಚಿತ್ರಣ ಯಾವ ರೀತಿ ಇದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಬೆಳಿಗ್ಗೆ DCM DK ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿಚಾರವಾಗಿ ನಾನು ಪಾದಚಾರಿಗಳ ಜೊತೆಗೆ ಒಂದಿಷ್ಟು ಉದ್ಯಾನವನಗಳಲ್ಲಿ ಮಾತನಾಡಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದಾದ ನಂತರ ಒಂದಿಷ್ಟು ಬದಲಾವಣೆಗಳನ್ನು ತರ್ತೇವೆ ಅಂತ ಈಗಾಗಲೇ ತಿಳಿಸಿದ್ರು. ಆದರೆ DCM DK ಶಿವಕುಮಾರ್ ಅವರು KR ಮಾರ್ಕೆಟ್ಗೆ ಬಂದು ಇಲ್ಲಿರುವಂಥ ಚಿತ್ರಣವನ್ನು ನೋಡಿದಾಗ ಮಾತ್ರ ಇಲ್ಲಿರುವ ಜನರ ಸಮಸ್ಯೆ ಅರ್ಥ ಆಗುತ್ತೆ. ಅದರ ಜೊತೆಗೆ ಈ ಪ್ರಮುಖ ಸ್ಥಳವನ್ನು ಸರಿಪಡಿಸಿದ ನಂತರವಷ್ಟೇ ಉಳಿದ ಭಾಗಗಳನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಕಳೆದ ಅನೇಕ ದಶಕಗಳಿಂದ ಇಲ್ಲಿರುವಂಥ ವ್ಯಾಪಾರಿಗಳ ಮನವಿಯಾಗಿರುವಂಥದ್ದು. ಖಂಡಿತವಾಗಿಯೂ ಸರ್ಕಾರ ಇವರ ಮಾತನ್ನು ಕೇಳುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರನ್ನ ವಿದೇಶಗಳು ಕೂಡ ನಾಚುವಂತ ನಗರವನ್ನಾಗಿ ಮಾಡ್ತೇವೆ ಅಂತ ಸರ್ಕಾರಗಳು ಹೇಳ್ಕೊಂಡು ಬಂದಿರೋದನ್ನ ಕಳೆದ ಅನೇಕ ವರ್ಷಗಳಿಂದ ನೋಡಿದ್ದೇವೆ. ಆದರೆ ಕೇವಲ ಒಂದು ಮಳೆಗೆ ಬೆಂಗಳೂರಿನ ಮೂಲ ಭಾಗ ಅಂದರೆ KR ಮಾರ್ಕೆಟ್ ಯಾವ ರೀತಿ ಆಗಿದೆ ಅಂತ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಿನ್ನೆ ಸುರಿದಂಥ ಧಾರಾಕಾರ ಮಳೆ ಎಲ್ಲ ಬದಲಾಗಿ ಸಾಧಾರಣ ಮಳೆಗೆ KR ಮಾರ್ಕೆಟ್ ಈ ಸದ್ಯದ ಮಟ್ಟಿಗೆ ಅಕ್ಷರಶಃ ಸ್ವಿಮ್ಮಿಂಗ್ ಪೂಲ್ನಂತೆ ಆಗಿರುವಂಥದ್ದು. ಮೊದಲನೇದಾಗಿ ಈ ಒಂದು ಜನನಿಬಿಡ ಪ್ರದೇಶ ಯಾವಾಗ ನೋಡಿದರೂ ಕೂಡ ಜನರೇ ತುಂಬಿರುವಂಥ ಈ ಪ್ರದೇಶದಲ್ಲಿ ಮೂಲಭೂತ ವ್ಯವಸ್ಥೆ ಅಂದರೆ ಮೊದಲನೇದಾಗಿ ರಸ್ತೆ ಸರಿ ಇಲ್ಲ. ಆ ಗುಂಡಿ ಭರಿತ ರಸ್ತೆಯಲ್ಲೇ ನೀರು ತುಂಬಿಕೊಂಡಿದೆ. ಆ ವಾಹನಗಳು ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಅದರ ಜೊತೆಗೆ ಮಳೆಯಿಂದಾಗಿರೇ ಒಂದಿಷ್ಟು ಹೂವು, ಹಣ್ಣು, ಸೊಪ್ಪು, ತರಕಾರಿ ಎಲ್ಲವನ್ನ ಕೂಡ ಈಗ ನಾಶವಾಗಿರುವಂಥದ್ದನ್ನು ರಸ್ತೆಯಲ್ಲೇ ಬೀಸಾಡಿ ಹೋಗಲಾಗಿರುವಂಥದ್ದು. ಇವುಗಳು ಸ್ಲಿಪ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಗುಂಡಿಯಲ್ಲಿ ನೀರು ತುಂಬಿಕೊಂಡಿದೆ, ರಸ್ತೆಯಲ್ಲಿದೆ ಅಂತ ಕಾಣ್ತಿಲ್ಲ. ಈ ಕಾರಣದಿಂದ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಮತ್ತೊಂದು ಕಡೆಗೆ ವಾಹನ ಸವಾರರಿಗೂ ಕೂಡ, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬೀಳುವಂಥ ಪ್ರಮೇಯ ಹೆಚ್ಚಾಗಿರುವಂಥದ್ದು. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಕನಿಷ್ಠವಾದ ಒಂದು ಸೌಲಭ್ಯ ಅಂದರೆ ಇಲ್ಲಿ ನೀರು ಇಂಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ, ಒಂದು ಬೇಸಿಕ್ ಡಸ್ಟ್ಬಿನ್ ಇಲ್ಲ. ಇಷ್ಟೆಲ್ಲ ಗಲೀಜಾಗಿದ್ರು ಕೂಡ ಇಲ್ಲಿಯವರೆಗೂ ಒಬ್ಬರು ಬಂದು ಕ್ಲೀನ್ ಮಾಡದೇ ಇರುವಂಥದ್ದು. ಸಮಯ ಈಗಾಗಲೇ 9 ಗಂಟೆ ದಾಟಿದ್ರೂ ಕೂಡ ಈ ಒಂದು ರಸ್ತೆಯ ಚಿತ್ರಣ ಯಾವ ರೀತಿ ಇದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಬೆಳಿಗ್ಗೆ DCM DK ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿಚಾರವಾಗಿ ನಾನು ಪಾದಚಾರಿಗಳ ಜೊತೆಗೆ ಒಂದಿಷ್ಟು ಉದ್ಯಾನವನಗಳಲ್ಲಿ ಮಾತನಾಡಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದಾದ ನಂತರ ಒಂದಿಷ್ಟು ಬದಲಾವಣೆಗಳನ್ನು ತರ್ತೇವೆ ಅಂತ ಈಗಾಗಲೇ ತಿಳಿಸಿದ್ರು. ಆದರೆ DCM DK ಶಿವಕುಮಾರ್ ಅವರು KR ಮಾರ್ಕೆಟ್ಗೆ ಬಂದು ಇಲ್ಲಿರುವಂಥ ಚಿತ್ರಣವನ್ನು ನೋಡಿದಾಗ ಮಾತ್ರ ಇಲ್ಲಿರುವ ಜನರ ಸಮಸ್ಯೆ ಅರ್ಥ ಆಗುತ್ತೆ. ಅದರ ಜೊತೆಗೆ ಈ ಪ್ರಮುಖ ಸ್ಥಳವನ್ನು ಸರಿಪಡಿಸಿದ ನಂತರವಷ್ಟೇ ಉಳಿದ ಭಾಗಗಳನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಕಳೆದ ಅನೇಕ ದಶಕಗಳಿಂದ ಇಲ್ಲಿರುವಂಥ ವ್ಯಾಪಾರಿಗಳ ಮನವಿಯಾಗಿರುವಂಥದ್ದು. ಖಂಡಿತವಾಗಿಯೂ ಸರ್ಕಾರ ಇವರ ಮಾತನ್ನು ಕೇಳುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರನ್ನ ವಿದೇಶಗಳು ಕೂಡ ನಾಚುವಂತ ನಗರವನ್ನಾಗಿ ಮಾಡ್ತೇವೆ ಅಂತ ಸರ್ಕಾರಗಳು ಹೇಳ್ಕೊಂಡು ಬಂದಿರೋದನ್ನ ಕಳೆದ ಅನೇಕ ವರ್ಷಗಳಿಂದ ನೋಡಿದ್ದೇವೆ. ಆದರೆ ಕೇವಲ ಒಂದು ಮಳೆಗೆ ಬೆಂಗಳೂರಿನ ಮೂಲ ಭಾಗ ಅಂದರೆ KR ಮಾರ್ಕೆಟ್ ಯಾವ ರೀತಿ ಆಗಿದೆ ಅಂತ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಿನ್ನೆ ಸುರಿದಂಥ ಧಾರಾಕಾರ ಮಳೆ ಎಲ್ಲ ಬದಲಾಗಿ ಸಾಧಾರಣ ಮಳೆಗೆ KR ಮಾರ್ಕೆಟ್ ಈ ಸದ್ಯದ ಮಟ್ಟಿಗೆ ಅಕ್ಷರಶಃ ಸ್ವಿಮ್ಮಿಂಗ್ ಪೂಲ್ನಂತೆ ಆಗಿರುವಂಥದ್ದು. ಮೊದಲನೇದಾಗಿ ಈ ಒಂದು ಜನನಿಬಿಡ ಪ್ರದೇಶ ಯಾವಾಗ ನೋಡಿದರೂ ಕೂಡ ಜನರೇ ತುಂಬಿರುವಂಥ ಈ ಪ್ರದೇಶದಲ್ಲಿ ಮೂಲಭೂತ ವ್ಯವಸ್ಥೆ ಅಂದರೆ ಮೊದಲನೇದಾಗಿ ರಸ್ತೆ ಸರಿ ಇಲ್ಲ. ಆ ಗುಂಡಿ ಭರಿತ ರಸ್ತೆಯಲ್ಲೇ ನೀರು ತುಂಬಿಕೊಂಡಿದೆ. ಆ ವಾಹನಗಳು ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಅದರ ಜೊತೆಗೆ ಮಳೆಯಿಂದಾಗಿರೇ
ಒಂದಿಷ್ಟು ಹೂವು ಹಣ್ಣು ಸೊಪ್ಪು ತರಕಾರಿ ಎಲ್ಲವನ್ನ ಕೂಡ ಈಗ ನಾಶವಾಗಿರುವಂಥದ್ದನ್ನು ರಸ್ತೆಯಲ್ಲೇ ಬೀಸಾಡಿ ಹೋಗಲಾಗಿರುವಂಥದ್ದು. ಇವುಗಳು ಸ್ಲಿಪ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಗುಂಡಿಯಲ್ಲಿ ನೀರು ತುಂಬಿಕೊಂಡಿದೆ, ರಸ್ತೆಯಲ್ಲಿದೆ ಅಂತ ಕಾಣ್ತಿಲ್ಲ. ಈ ಕಾರಣದಿಂದ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಮತ್ತೊಂದು ಕಡೆಗೆ ವಾಹನ ಸವಾರರಿಗೂ ಕೂಡ, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬೀಳುವಂಥ ಪ್ರಮೇಯ ಹೆಚ್ಚಾಗಿರುವಂಥದ್ದು. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಕನಿಷ್ಠವಾದ ಒಂದು ಸೌಲಭ್ಯ ಅಂದರೆ ಇಲ್ಲಿ ನೀರು ಇಂಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ, ಒಂದು ಬೇಸಿಕ್ ಡಸ್ಟ್ಬಿನ್ ಇಲ್ಲ. ಇಷ್ಟೆಲ್ಲ ಗಲೀಜಾಗಿದ್ರು ಕೂಡ ಇಲ್ಲಿಯವರೆಗೂ ಒಬ್ಬರು ಬಂದು ಕ್ಲೀನ್ ಮಾಡದೇ ಇರುವಂಥದ್ದು. ಸಮಯ ಈಗಾಗಲೇ 9 ಗಂಟೆ ದಾಟಿದ್ರೂ ಕೂಡ ಈ ಒಂದು ರಸ್ತೆಯ ಚಿತ್ರಣ ಯಾವ ರೀತಿ ಇದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಬೆಳಿಗ್ಗೆ DCM DK ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿಚಾರವಾಗಿ ನಾನು ಪಾದಚಾರಿಗಳ ಜೊತೆಗೆ ಒಂದಿಷ್ಟು ಉದ್ಯಾನವನಗಳಲ್ಲಿ ಮಾತನಾಡಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದಾದ ನಂತರ ಒಂದಿಷ್ಟು ಬದಲಾವಣೆಗಳನ್ನು ತರ್ತೇವೆ ಅಂತ ಈಗಾಗಲೇ ತಿಳಿಸಿದ್ರು. ಆದರೆ DCM DK ಶಿವಕುಮಾರ್ ಅವರು KR ಮಾರ್ಕೆಟ್ಗೆ ಬಂದು ಇಲ್ಲಿರುವಂಥ ಚಿತ್ರಣವನ್ನು ನೋಡಿದಾಗ ಮಾತ್ರ ಇಲ್ಲಿರುವ ಜನರ ಸಮಸ್ಯೆ ಅರ್ಥ ಆಗುತ್ತೆ. ಅದರ ಜೊತೆಗೆ ಈ ಪ್ರಮುಖ ಸ್ಥಳವನ್ನು ಸರಿಪಡಿಸಿದ ನಂತರವಷ್ಟೇ ಉಳಿದ ಭಾಗಗಳನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಕಳೆದ ಅನೇಕ ದಶಕಗಳಿಂದ ಇಲ್ಲಿರುವಂಥ ವ್ಯಾಪಾರಿಗಳ ಮನವಿಯಾಗಿರುವಂಥದ್ದು. ಖಂಡಿತವಾಗಿಯೂ ಸರ್ಕಾರ ಇವರ ಮಾತನ್ನ ಕೇಳುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರನ್ನ ವಿದೇಶಗಳು ಕೂಡ ನಾಚುವಂತ ನಗರವನ್ನಾಗಿ ಮಾಡ್ತೇವೆ ಅಂತ ಸರ್ಕಾರಗಳು ಹೇಳ್ಕೊಂಡು ಬಂದಿರೋದನ್ನ ಕಳೆದ ಅನೇಕ ವರ್ಷಗಳಿಂದ ನೋಡಿದ್ದೇವೆ. ಆದರೆ ಕೇವಲ ಒಂದು ಮಳೆಗೆ ಬೆಂಗಳೂರಿನ ಮೂಲ ಭಾಗ ಅಂದರೆ KR ಮಾರ್ಕೆಟ್ ಯಾವ ರೀತಿ ಆಗಿದೆ ಅಂತ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಿನ್ನೆ ಸುರಿದಂಥ ಧಾರಾಕಾರ ಮಳೆ ಎಲ್ಲ ಬದಲಾಗಿ ಸಾಧಾರಣ ಮಳೆಗೆ KR ಮಾರ್ಕೆಟ್ ಈ ಸದ್ಯದ ಮಟ್ಟಿಗೆ ಅಕ್ಷರಶಃ ಸ್ವಿಮ್ಮಿಂಗ್ ಪೂಲ್ನಂತೆ ಆಗಿರುವಂಥದ್ದು. ಮೊದಲನೇದಾಗಿ ಈ ಒಂದು ಜನನಿಬಿಡ ಪ್ರದೇಶ ಯಾವಾಗ ನೋಡಿದರೂ ಕೂಡ ಜನರೇ ತುಂಬಿರುವಂಥ ಈ ಪ್ರದೇಶದಲ್ಲಿ ಮೂಲಭೂತ ವ್ಯವಸ್ಥೆ ಅಂದರೆ ಮೊದಲನೇದಾಗಿ ರಸ್ತೆ ಸರಿ ಇಲ್ಲ. ಆ ಗುಂಡಿ ಭರಿತ ರಸ್ತೆಯಲ್ಲೇ ನೀರು ತುಂಬಿಕೊಂಡಿದೆ, ಆ ವಾಹನಗಳು ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಅದರ ಜೊತೆಗೆ ಮಳೆಯಿಂದಾಗಿಯೇ ಒಂದಿಷ್ಟು ಹೂವು ಹಣ್ಣು ಸೊಪ್ಪು ತರಕಾರಿ ಎಲ್ಲವನ್ನ ಕೂಡ ಈಗ ನಾಶವಾಗಿರುವಂಥದ್ದನ್ನು ರಸ್ತೆಯಲ್ಲೇ ಬೀಸಾಡಿ ಹೋಗಲಾಗಿರುವಂಥದ್ದು. ಇವುಗಳು ಸ್ಲಿಪ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಗುಂಡಿಯಲ್ಲಿ ನೀರು ತುಂಬಿಕೊಂಡಿದೆ, ರಸ್ತೆಯಲ್ಲಿದೆ ಅಂತ ಕಾಣ್ತಿಲ್ಲ. ಈ ಕಾರಣದಿಂದ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಮತ್ತೊಂದು ಕಡೆಗೆ ವಾಹನ ಸವಾರರಿಗೂ ಕೂಡ, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬೀಳುವಂಥ ಪ್ರಮೇಯ ಹೆಚ್ಚಾಗಿರುವಂಥದ್ದು. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಕನಿಷ್ಠವಾದ ಒಂದು ಸೌಲಭ್ಯ ಅಂದರೆ ಇಲ್ಲಿ ನೀರು ಇಂಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ, ಒಂದು ಬೇಸಿಕ್ ಡಸ್ಟ್ಬಿನ್ ಇಲ್ಲ. ಇಷ್ಟೆಲ್ಲ ಗಲೀಜಾಗಿದ್ರು ಕೂಡ ಇಲ್ಲಿಯವರೆಗೂ ಒಬ್ಬರು ಬಂದು ಕ್ಲೀನ್ ಮಾಡದೇ ಇರುವಂಥದ್ದು. ಸಮಯ ಈಗಾಗಲೇ 9 ಗಂಟೆ ದಾಟಿದ್ರೂ ಕೂಡ ಈ ಒಂದು ರಸ್ತೆಯ ಚಿತ್ರಣ ಯಾವ ರೀತಿ ಇದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಬೆಳಿಗ್ಗೆ DCM DK ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿಚಾರವಾಗಿ ನಾನು ಪಾದಚಾರಿಗಳ ಜೊತೆಗೆ ಒಂದಿಷ್ಟು ಉದ್ಯಾನವನಗಳಲ್ಲಿ ಮಾತನಾಡಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದಾದ ನಂತರ ಒಂದಿಷ್ಟು ಬದಲಾವಣೆಗಳನ್ನು ತರ್ತೇವೆ ಅಂತ ಈಗಾಗಲೇ ತಿಳಿಸಿದ್ರು. ಆದರೆ DCM DK ಶಿವಕುಮಾರ್ ಅವರು KR ಮಾರ್ಕೆಟ್ಗೆ ಬಂದು ಇಲ್ಲಿರುವಂಥ ಚಿತ್ರಣವನ್ನು ನೋಡಿದಾಗ ಮಾತ್ರ ಇಲ್ಲಿರುವ ಜನರ ಸಮಸ್ಯೆ ಅರ್ಥ ಆಗುತ್ತೆ. ಅದರ ಜೊತೆಗೆ ಈ ಪ್ರಮುಖ ಸ್ಥಳವನ್ನು ಸರಿಪಡಿಸಿದ ನಂತರವಷ್ಟೇ ಉಳಿದ ಭಾಗಗಳನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಕಳೆದ ಅನೇಕ ದಶಕಗಳಿಂದ ಇಲ್ಲಿರುವಂಥ ವ್ಯಾಪಾರಿಗಳ ಮನವಿಯಾಗಿರುವಂಥದ್ದು. ಖಂಡಿತವಾಗಿಯೂ ಸರ್ಕಾರ ಇವರ ಮಾತನ್ನ ಕೇಳುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.